ಶ್ರೀ ಗುರುಭ್ಯೋ ನಮಃ. ಶ್ರೀ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲಾ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ 21, 22, 23 ಫೆಬ್ರವರಿ ತಿಂಗಳಲ್ಲಿ ಬಹಳಷ್ಟು ಅದ್ಧೂರಿಯಿಂದ ಮಾಡಬೇಕಂತಂದೇಳಿ ನಾವೆಲ್ಲರೂ ಸಂಕಲ್ಪ ತೊಟ್ಕೊಂಡು ನಿಂತಿದ್ದೀವಿ. ದಿನಾಂಕ 21/2/2026 ಶನಿವಾರ ದಿನದಂದು ಲೋಕ ಕಲ್ಯಾಣಾರ್ಥವಾಗಿ ಇಷ್ಟಾರ್ಥ ಸಿದ್ಧಿಯಾಗವನ್ನು ಮಾಡ್ತಾ ಇದ್ದೀವಿ. ಹಾಗೆ ದಿನಾಂಕ 22/2/2026 ಕೃಷಿ ಮೇಳ ಹಾಗೆ ಸಾವಯವ ಕೃಷಿಕರಿಂದ ಚರ್ಚಾಗೋಷ್ಠಿಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ಸಾವಯವ ಕೃಷಿಯಲ್ಲಿ ರೈತರು ಯಾವ ರೀತಿಯಲ್ಲಿ ಈ ಔಷಧಿಗಳನ್ನು ಗೊಬ್ಬರಗಳನ್ನು ಖರ್ಚಿಲ್ಲದೆ ತಾವೇ ತಯಾರು ಮಾಡಿಕೊಂಡು ಅದನ್ನು ಹೊಲಗಳಿಗೆ ಹಾಕಿ ವ್ಯವಸಾಯ ಮಾಡ್ಬೋದು ಅಂತಕ್ಕಂಥ ವಿಚಾರಗಳನ್ನ ಸಹಿತವಾಗಿ ಅಲ್ಲಿ ಪ್ರಾತ್ಯಕ್ಷಿಕೆಗಳ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆ 23/2/2026 ಸೋಮವಾರ ದಿನದಂದು ಕನ್ನೇರಿಯ ಕೃಷಿ ಋಷಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಹಾಗೂ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಿಂದ ನಮ್ಮ ಕಲ್ಯಾಣ ಚೌಕಿಮಠ ಕಾಮಧೇನು ಗೋಶಾಲೆ ಉದ್ಘಾಟನೆ ಸಮಾರಂಭ ಹಾಗೂ ಕಲ್ಯಾಣ ಕೃಷಿ ಆಶ್ರಮ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೆ ನಮ್ಮ ಗುರುಕುಲ ಶಿಕ್ಷಣ ಕೇಂದ್ರ ಲೋಕಾರ್ಪಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಹಾಗಾಗಿ ಇದರ ಮುಂಚಿತವಾಗಿಯೇ ನಾವು ಈಗಾಗಲೇ 16 ದಿನಗಳಿಂದ ನಮ್ಮ ಗೋಶಾಲೆಯ ಆವರಣವನ್ನು ನಮ್ಮ ಸ್ವಂತ ಖರ್ಚಿನಿಂದನೇ ಯಾಗಶಾಲೆ ಮಾಡೋದಾಗಿರ್ಬೋದು, ಹಾಗೆ ವೇದಿಕೆ ಮಾಡೋದಾಗಿರ್ಬೋದು, ಹಾಗೆ ಗೋಶಾಲೆಗಾಗಿ ಎಲ್ಲ ಸಾರ್ವಜನಿಕರು ಬರಲಿಕ್ಕೆ ರಸ್ತೆ ನಿರ್ಮಾಣ ಮಾಡೋದಾಗಿರ್ಬೋದು ಭರದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಭಾಗದ ಸಮಸ್ತ ಮುಖಂಡರು, ರೈತರು, ರಾಜಕೀಯ ಧುರೀಣರು ಹಾಗೆ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ 3 ದಿನದ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಎಲ್ಲ ಪುಣ್ಯಮಯ ಕೆಲಸಗಳಲ್ಲಿ ತಾವು ಪಾಲ್ಗೊಂಡು ಭಗವಂತನ ಕೃಪೆಗೆ, ಗೋವಿನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲ ನನ್ನ ಆತ್ಮೀಯ ಬಳ್ಳಾರಿ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆಯ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇವತ್ತಿನ ದಿವಸ ನಾನು ಶ್ರೀಮತಿ ವಿದ್ಯಾವತಿ ಹೊಸಮನಿ ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಿಮ್ಮೆಲ್ಲರ ರೈತ ಬಾಂಧವರಿಗೆ ಆತ್ಮೀಯವಾಗಿ ಒಂದು ಕರೆ ಕೊಡೋದೇನಂತಂದರೆ ದಿನಾಂಕ 21/2/2026ರಿಂದ 23/2/2026 ಶ್ರೀ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲಾ ಸೇವಾ ಟ್ರಸ್ಟ್ ವತಿಯಿಂದ 3 ದಿನಗಳ ಕಾಲ ಸಾವಯವ ಕೃಷಿ ಹಾಗೂ ಗೋಶಾಲೆಯನ್ನು ಕೃಷಿ ಆಶ್ರಮ ಗುರುಕುಲ ಶಿಕ್ಷಣ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. ಇವತ್ತಿನ ದಿವಸ ಶ್ರೀ ಪರಮ ಪೂಜ್ಯ ಶ್ರೀ ಬಸವರಾಜ ಗುರುಗಳು ಒಂದು ಅತ್ಯಂತ ಮುಖ್ಯವಾದಂಥ ಏನಂತಂದರೆ ಅವರು ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ. ಇದು ದೇಶದ ಒಂದು ಗೋ ರಕ್ಷಣೆಗಾಗಿ ಹಾಗೂ ನಮ್ಮ ಎಲ್ಲ ರೈತ ಬಾಂಧವರಿಗೆ ರಾಸಾಯನಿಕ ಮುಕ್ತವಾದಂಥ ಏನಂತಂದರೆ ಇವತ್ತಿನ ದಿವಸ ರೈತರು ಮುಕ್ತರಾಗಿ ಸಾವಯವ ಕೃಷಿ ಕಡೆ ಒಲಿಬೇಕಂತ ಹೇಳಿಬಿಟ್ಟು ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ನಾವು ಎಲ್ಲರೂ ಬಸವರಾಜ ಗುರುಗಳಿಗೆ ಕೈ ಜೋಡಿಸಿ ಇದು ಒಂದು ಕಾರ್ಯಕ್ರಮವನ್ನು ನಾವು ಸಕ್ಸಸ್ಫುಲ್ ಆಗಿ ಮಾಡಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಒಂದು ಆತ್ಮೀಯವಾಗಿ ಒಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ.